ಪರಿಷತ್ ಕಲಾಪದಿಂದ ಅಮಾನತಾಗ್ತಾರ ಪ್ರತಿಪಕ್ಷ ನಾಯಕ ಅನ್ನೋ ಪ್ರಶ್ನೆ ವಿಧಾನ ಪರಿಷತ್ನಲ್ಲಿ ಮುಂದುವರೆದಿದೆ ದೂರಿನ ಸಮರ. ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ವಿರುದ್ಧ ದೂರು ನೀಡಿದ್ರು ಬಿಜೆಪಿಗರು. ಬಿಜೆಪಿ ನೀಡಿದ್ದ ದೂರಿಗೆ ಕಾಂಗ್ರೆಸ್ನ ಸದಸ್ಯರಿಂದ ಇದೀಗ ತಿರುಗೇಟನ್ನು ಕೊಡಲಾಗ್ತಾ ಇದೆ. ಕೌಂಟರ್ಗೆ ಈಗ ಇನ್ನೊಂದು ರೀತಿಯಾಗಿ ತಿರುಗೇಟು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ದೂರು. ವಿಧಾನ ಪರಿಷತ್ನ ಸಭಾಪತಿ ಹೊರಟಿಗೆ ದೂರನ್ನು ನೀಡಿದ್ದಾರೆ ಕಾಂಗ್ರೆಸ್ನವರು. ಪರಿಷತ್ನ ಕಲಾಪದಲ್ಲಿ ರೂಲ್ಸ್ ಬುಕ್ ಅನ್ನ ಹರಿದಿದ್ರು ನಾರಾಯಣಸ್ವಾಮಿ. ಮೇಲ್ಮನೆ ಗೌರವಕ್ಕೆ ಇದರಿಂದ ಧಕ್ಕೆ ತರಲಿಲ್ವಾ? ನೀವು ಬಿಕೆ ಹರಿಪ್ರಸಾದ್ ಅವ್ರು ಮಾಡಿದ ತಪ್ಪು ಅನ್ನೋದೇ ಆದ್ರೆ ಇವ್ರು ಮಾಡಿದ್ದಿನ್ನೇನು ತಪ್ಪಲ್ವಾ? ಗೌರವನ ಇದು? ಮೇಲ್ಮನೆಗೆ ಗೌರವ ಈ ಥರನ ಕೊಡ್ತಾರೆ ಯಾರಾದರೂ? ಯಾರು ಇವರು ರೂಲ್ಸ್ ಬುಕ್ಕನ್ನು ಹರಿದು ಹಾಕೋದಕ್ಕೆ? ರೂಲ್ಸ್ ಬುಕ್ಕನ್ನು ಯಾಕೆ ಹರಿದಾಕಬೇಕಾಗಿತ್ತು ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ ಆಗಿದೆ. ಸೊ ಈ ಕಾರಣಕ್ಕಾಗಿ ಕಾಂಗ್ರೆಸ್ನಿಂದ ದೂರು ನೀಡಲಾಗಿದೆ. ಕಲಾಪದಿಂದ ಇವರನ್ನ ಹೊರಗೆ ಹಾಕಬೇಕು ಅಂತ ಸಭಾಪತಿಗೆ ಕಾಂಗ್ರೆಸ್ ಮನವಿ ಮಾಡ್ಕೊಳ್ಳೋದು. ಐವಾನ್ ಡಿಸೋಜಾ, ರಮೇಶ್ ಬಾಬು, ಜಕ್ಕಪ್ಪನವರಿಂದ ದೂರನ್ನ ನೀಡಲಾಗಿದೆ. ನೋಡಿ, ಮೊನ್ನೆ ರಾಜ್ಯಪಾಲರು ಭಾಷಣ ಅರ್ಧಕ್ಕೆ ನಿಲ್ಲಿಸಿ ಹೊರಟರು ಅನ್ನೋದಕ್ಕೆ ಹರಿಪ್ರಸಾದ್ ಅವರು ಅಡ್ಡಕ್ಕೆ ಬಂದು ನಿಲ್ತಾರೆ. ಹೋಗಂಗಿಲ್ಲ ನೀವು ಅಂತ. ಈ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾ ಆಗುತ್ತೆ. ಅದಕ್ಕೆ ಅವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಒಬ್ಬ ರಾಜ್ಯಪಾಲರಿಗೆ ತಡೆ ಮಾಡೋದಕ್ಕೆ ಇವ್ರು ಯಾರು? ಇವ್ರಿಗೊಂದು ಶಿಸ್ತಿಲ್ವಾ? ಹಾಗೆ ಹೀಗೆ ಅಂತ. ಸೊ ಇದು ಬಿಜೆಪಿಗರು ಹೇಳ್ತಾ ಇದ್ದಿದ್ದು. ಅದಕ್ಕೆ ಕಾಂಗ್ರೆಸ್ನವರು ಒಂದು ಪ್ರಬಲವಾದಂಥ ಅಸ್ತ್ರವನ್ನು ಈಗ ಪ್ರಯೋಗಿಸ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮವರು ರೂಲ್ಸ್ ಬುಕ್ಕನ್ನು ಹರಿದು ಹಾಕ್ಬೋದಾ? ಛಲವಾದಿ ಈ ಥರ ಮಾಡಿದ ಸರಿನಾ? ಇವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು. ಇದು ಹೆಂಗೆ ಗೌರವ ಅಂತ ಅನ್ಸುತ್ತೆ? ಯಾರಿಗೂರು ಹರಿದು ಹಾಕೋದಕ್ಕೆ ಏನು ಇವರು ಮಾಡೋದಕ್ಕೆ ಹೊರಟಿದ್ದಾರೆ? ಇದು ಗೌರವ ಕೊಡುವಂಥ ಕೆಲಸನಾ? ಇದು ಇವ್ರು ಮಾಡಿದಂಥ ಕೆಲಸದಿಂದ ಮೇಲ್ಮನೆಗೆ ಧಕ್ಕೆ ಆದಂಗಾಗಿದೆ ಗೌರವಕ್ಕೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ದೂರು ವಿಚಾರದಲ್ಲಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಒಂದು ದೊಡ್ಡ ಗದ್ದಲ ಆಗಬಹುದಾದ ಎಲ್ಲ ಸಾಧ್ಯತೆಯೂ ಕೂಡ ಆಗಿದೆ. ಏನು ನಡೀತಾ ಇದೆ ಸದ್ಯಕ್ಕೆ? ನೀತಿ, ಮೇಲ್ಮನೆ ಕಲಾಪದಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ವಾದ ವಿವಾದಗಳು ಮತ್ತು ದೂರು ಪ್ರತಿದೂರಿನ ಹಿನ್ನೆಲೆಯಲ್ಲಿ ಬಹುತೇಕ ಕಲಾಪ ನಡೆಯದೆ ನಿಷ್ಫಲವಾಗಿತ್ತು. ಈಗ ಇವತ್ತಿನ ಕಲಾಪದಲ್ಲೂ ಕೂಡ ಅಂತದೊಂದು ಸಾಧ್ಯತೆಗಳನ್ನ ಬಿಂಬಿಸುವಂತ ಕಾರಣಗಳು ಸಿಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಶಾಸಕ ಹರಿಪ್ರಸಾದ್ ಅವರ ವಿಚಾರದಲ್ಲಿ ಹಾಗೆ ಸಭಾ ನಾಯಕರಾದಂತಹ ಬೋಸರಾಜ್ ಅವರ ವಿಚಾರದಲ್ಲಿ ಹೇಳಿದಂತಹ ಮಾತುಗಳಿಗೆ ಕ್ಷಮೆಯನ್ನೇ ಕೇಳಬೇಕು ಅನ್ನುವಂತ ಬಿಗಿಪಟ್ಟನ್ನ ಹಿಡಿದು ವಿಪಕ್ಷಗಳು ಕಳೆದ 3 ದಿನಗಳಿಂದ ಪ್ರತಿಭಟನೆಯನ್ನ ಮಾಡಿತ್ತು. ಅದಕ್ಕೆ ಒಂದು ಸುಖಾಂತ್ಯವನ್ನ ತೋರಿಸುವ ಪ್ರಯತ್ನವನ್ನ ಸಭಾಪತಿಗಳು ಮಾಡಿದ್ರು. ಅದಾದ ನಂತರ ಈಗ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧದಲ್ಲೂ ಕೂಡ ಕಾಂಗ್ರೆಸ್ಸಿನ ಶಾಸಕರು ಸಭಾಪತಿಗಳಿಗೆ ದೂರನ್ನು ಸಲ್ಲಿಸಿದ್ದಾರೆ. ವಿಚಾರ ಆಧಾರಿತವಾಗಿ ನಡೆಯುವಂತಹ ಹೋರಾಟಗಳು, ಮಾತುಕತೆಗಳಿಗೆ ವಿರುದ್ಧವಾಗಿ ನಾರಾಯಣಸ್ವಾಮಿ ಅವರು ನಡೆದುಕೊಳ್ತಿದ್ದಾರೆ. ಮೇಲ್ಮನೆ ಕಲಾಪ ನಡೆಯಬೇಕಾದ್ರೆ ನಿಯಮಾವಳಿಗಳನ್ನು ತಡೆಯಬೇಕು ಅಂತ ನಿಯಮದ ಪುಸ್ತಕವನ್ನೇ ಅವರು ಹರಿಯುವ ಮುಖಾಂತರ ಸಂವಿಧಾನಕ್ಕೆ ಅಪಚಾರವನ್ನ ಮಾಡಿದ್ದಾರೆ. ನಿಯಮಾವಳಿಗಳ ಪುಸ್ತಕಗಳು ರಚನೆಯಾಗುವುದು ಸಂವಿಧಾನದ ಅಡಿಯಲ್ಲಿ. ಸಂವಿಧಾನದ ಬಗ್ಗೆ ಮಾತನಾಡುವ ವ್ಯಕ್ತಿಯೇ ಇಂತಹ ಕೃತ್ಯವನ್ನ ಮಾಡಿದಾಗ ಅದಕ್ಕೆ ಗೌರವ ಎಲ್ಲಿ ಸಲ್ಲಿಸಿದಾಗ ಆಗುತ್ತೆ? ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿ ಈ ರೀತಿ ಮಾಡ್ತಿರುವುದು ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ಅವರನ್ನ ಸದನದ ಗೌರವ ಕಾಪಾಡುವ ಹಿನ್ನೆಲೆಯಿಂದ ಹೊರಹಾಕಬೇಕು ಅಥವಾ ಅಮಾನತು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಇಟ್ಟುಕೊಂಡು ಕಾಂಗ್ರೆಸ್ಸಿನ 4-5 ಮಂದಿ ಶಾಸಕರು ಸಭಾಪತಿಗೆ ದೂರನ್ನ ದಾಖಲಿಸಿದ್ದಾರೆ. ಈ ದೂರಿನ ವಿಚಾರಣೆ ಇವತ್ತು ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಒಂದು ವೇಳೆ ದೂರಿನ ಪರಾಮರ್ಶೆ ಆದಾಗ ಸಭಾಪತಿಗಳು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಇಲ್ಲಿ ಸದನದ ಗೌರವವನ್ನ ಕಾಪಾಡೋ ಜವಾಬ್ದಾರಿ ಎಲ್ಲರಿಗೂ ಇರುವುದರಿಂದಾಗಿ ವಿಷಾದ ವ್ಯಕ್ತಪಡಿಸುವಂತ ಸೂಚನೆಯನ್ನು ಅವರಿಗೆ ಹೇಳಬಹುದು ಅನ್ನುವಂತ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಒಟ್ಟಲ್ಲಿ ಸದನದ ಗೌರವ ಕಾಪಾಡುವ ನಿಟ್ಟಿನಲ್ಲಿ ಸಭಾಪತಿಗಳು ಬಹಳ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹವನ್ನ ಆಡಳಿತ ಪಕ್ಷ ಮಾಡಿದೆ. ಇವತ್ತಿನ ಕಲಾಪದಲ್ಲಿ ಈ ಬೆಳವಣಿಗೆ ಏನಾಗಬಹುದು ಅನ್ನೋದನ್ನ ನೋಡ್ಬೇಕಾಗುತ್ತೆ. ನೀತಿ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗೆ.